ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಗೆ ಹೋಗಿದ್ವಿ. ಅದರ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರು ನಮಗೆ ಕೊಪ್ಪಳ ಸುತ್ತಮುತ್ತ ಜನರದ್ದು ಒಂದು ಪ್ರಗತಿಪರ ರೈತರದ್ದು ನಮಗೆ ಸಂಪರ್ಕವನ್ನು ಕೊಟ್ಟಿದ್ದರು. ನಾವು ಆ ಎಲ್ಲ ರೈತರನ್ನ ಸಂದರ್ಶನಗಳನ್ನು ನಿಮಗೆ ಕೊಡ್ತಾ ಇದ್ವಿ. ಅದೇ ರೀತಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ನಿಲೋಗಲ್ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ರೈತರಾಗಿರುವಂಥ ಶ್ರೀನಿವಾಸ್ ಜಾಲಿಯಾಳ್ ಸರ್ ಅವ್ರನ್ನ ಮಾತಾಡಿಸಿ, ಇವರು ಒಂದು 7 ಎಕರೆಯಲ್ಲಿ ನಮಗೆ ಮಾವು ಹಾಕಿದ್ದಾರೆ ಅಂತ ತಿಳಿತು. ಅದರಲ್ಲೂ 2-3 ಬೇರೆ ಬೇರೆ ತಳಿಗಳನ್ನು ಹಾಕಿದ್ದಾರೆ ಅಂತ ಕೂಡ ತಿಳಿತು. ಹಾಗಾಗಿ 2-3 ತಳಿಗಳನ್ನು ಇವರು ಏನಕ್ಕೆ ಹಾಕಿದ್ದಾರೆ, ಈ ರೀತಿಯ ಒಂದು ತೋಟ ಮಾಡಬೇಕಂತ ಏನಕ್ಕೆ ಅಂದ್ಕೊಂಡ್ರು, ಅದಲ್ಲದೆ ನಾವು ಇಲ್ಲಿ ತೋಟಕ್ಕೆ ಬಂದು ನೋಡಿದಾಗ ತುಂಬ ಹತ್ತತ್ರವಾಗಿ ಇವರು ಎಲ್ಲ ಗಿಡಗಳನ್ನು ನಾಟಿ ಮಾಡಿದರು. ಅವರು ಏನು ಒಂದು ಮುಂದಾಲೋಚನೆ ಇಟ್ಕೊಂಡು ಈ ರೀತಿಯ ಒಂದು ನಾಟಿ ಪದ್ಧತಿ ಮಾಡಿದ್ದಾರೆ, ಮತ್ತು ವರ್ಷಕ್ಕೆ ಇವರಿಗೆ ಈ ಮಾವಿನಿಂದ ಏನು ಆದಾಯ ಸಿಗ್ತಿದೆ ಅನ್ನೋದರ ಕುರಿತು ಈ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು ಸರ್. ನಾವು ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಗೆ ಹೋಗಿದ್ವಿ. ಅದರ ಸಂಸ್ಥಾಪಕರಾಗಿರುವ ಡಾಕ್ಟರ್ ಮಾಂತೇಶ್ ಪಾಟೀಲ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಏನೂ ಬೆಳಿಲಾರದಂಥ ಜಾಗದಲ್ಲಿ ಒಂದು ಅದ್ಭುತವಾದ ಮಾವಿನ ತೋಟ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ರು ಸರ್. ಹಾಗಾಗಿ ನಮಗೆ ಕ್ಯೂರಿಯಾಸಿಟಿ ಬಂತು ಸರ್, ಇಂಥ ಭಾಗದಲ್ಲಿ, ಅದು ಬರೀ ಕಲ್ಲಿರುವಂಥ ಜಾಗದಲ್ಲಿ ಅಂಥದ್ದು ಏನು ಮಾಡಿರ್ಬೋದು ಇವರು ಅಂಥೇಳಿ. ಅದು ಮಾವಿನ ತೋಟನೇ ಏನಕ್ಕೆ ನಿರ್ಮಾಣ ಮಾಡ್ಲಕ್ಕೆ ನೀವು ಹೋದ್ರಿ ಅನ್ನೋದು ಕೂಡ ನಮಗೆ ಪ್ರಶ್ನೆ ಬಂತು. ಹಾಗಾಗಿ ಒಂದು ನಿಮ್ಮದು ಮಾಹಿತಿ ಸರ್, ಯಾವ ರೀತಿ ತೋಟ ನಿರ್ಮಾಣ ಮಾಡಿದ್ರಿ, ಇದನ್ನೇ ಏನಕ್ಕೆ ಮಾಡಬೇಕು ಅಂದ್ಕೊಂಡ್ರಿ ಅನ್ನೋದ್ರ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡೋಣ ಸರ್ ಇವತ್ತಿನ ಕಂತಿನಲ್ಲಿ. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಮೂಲತಃ ಕೃಷಿಕರ ಹೇಗೆ ಸರ್? ನಾವು ಮೂಲತಃ ಕೃಷಿಕರೇ. ನಮ್ಮದು ಸಿಂಧನೂರು ತಾಲೂಕು ಜಾಲಿಯಾಳ ಅಂತ ಊರು ಸರ್. ಅಲ್ಲಿ ನಮ್ಮದು ನೀರಾವರಿ ಭೂಮಿ ಇದೆ. ಒಂದು 10 ಎಕರೆ ನೀರಾವರಿ ಭೂಮಿ ಇದೆ ಸರ್. ಅಲ್ಲಿ ಆ ಭೂಮಿ ಒಳಗೆ ನಮ್ಮ ಫಾದರ್ ಇದ್ದರು. ನಮ್ಮ ಫಾದರ್ ಈಗಲೂ ಇದ್ದಾರೆ. ಅವರು ಅದನ್ನು ಏನಪ್ಪ ನೋಡ್ತಾ ಇದ್ದಾರೆ, ಅದನ್ನು ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಿದ್ರು. ಸೊ ನಾವು ಏನಪ್ಪ ಚಿಕ್ಕರದ ನಮಗೊಂದು ಏನೋ ಕ್ಯೂರಿಯಾಸಿಟಿ, ಏನು ಮಾಡ್ತಾರೆ ಇಲ್ಲಿ, ಏನು ಮಾಡ್ಬೋದು ಅಂತಂದು ನೋಡಿದಾಗ ನಮಗೇನಪ್ಪ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು. ಬಟ್ ಈ ಮಾವಿನ ತೋಟ ಇದ್ರ ಬಗ್ಗೆ ನಮಗೇನೋ ಕಮ್ಯುನಿಕೇಷನ್ ಗ್ಯಾಪ್ ಟೋಟಲಿ. ನಾನು ಅಲ್ಲಿ 17 ವರ್ಷ ಆದ ಕೂಡಲೇ ನಾನು ಜಾಬಿಗೆ ಬಂದ್ಬಿಟ್ಟು, ಸರ್ಕಾರಿ ಕೆಲಸಕ್ಕೆ ಬಂದುಬಿಟ್ಟೆ ನಾನು. ಗೌರ್ಮೆಂಟ್ ಜಾಬಿಗೆ ಬಂದಮೇಲೆ ನಮಗೆ ಇಲ್ಲಿ ಲಿಂಕ್ ತಪ್ತದು, ಕೃಷಿಗೂ ನಮಗೂ ಸ್ವಲ್ಪ ಲಿಂಕ್ ತಪ್ಪಿತು. ಮತ್ತು ನಾನೇನು ಮಾಡಿದೆ ಸರ್, 2010 ಇಲ್ಲಿ ಕೊಪ್ಪಳಕ್ಕೆ ಟ್ರಾನ್ಸ್ಫರಾಗಿ ಬಂದಾಗ ನಮ್ಮ ಒಬ್ಬನು ಫ್ರೆಂಡು ಇಲ್ಲ ಒಂದು 10 ಎಕರೆ ಭೂಮಿ ತೊಗೊಳ್ಳೋ, ಒಂದು 10 ಎಕರೆ ಭೂಮಿ ತೊಗೊಳ್ಳೋ ಅಂದ. ತೊಗೊಂಡು ಏನು ಮಾಡಲಿ ಅಂತ ಕೇಳಿದೆ ನಾನು. ಏನು ನೀ ಭೂಮಿ ಇರ್ಬೇಕು ತೊಗೋ, ಏನು ಮಾಡೋಕ್ಕಾಗಲ್ಲ, ಭೂಮಿ ಕೆಳದಲ್ಲಿ ತೊಗೋ ಅಂತಂದ್ರೆ ಬೇಡ ಅಂತಿದ್ದು ನಾನು. ಫೋರ್ಸ್ ಮಾಡಿ ಆತೇನಪ್ಪ ಅಂದ್ರೆ ಒಂದು 7 ಎಕರೆ ಭೂಮಿ ಕೊಡಿಸಿದ್ದು ಸರ್. ಈ ಭೂಮಿ ತೊಗೊಂಡೆ. ಈ ಭೂಮಿ ಫಸ್ಟ್ ಏನಪ್ಪ ಅಂದ್ರೆ ಈ ಭೂಮಿ ಒಳಗೆ ಯಾರು ಬರೋಕ್ಕಾಗ್ತಿದ್ದಿಲ್ಲ. ಆ ರೋಡ್ ಸೈಡ್ ಹೋಗ್ತಕ್ಕಂಥ ಎಲ್ಲರೂ ಏನಪ್ಪ ರಾತ್ರಿ 7 ಗಂಟೆ ಆದರೆ ಈ ಲೈನ್ನಾಗ ಯಾರು ಬರ್ತಿದ್ದಿಲ್ಲ. ಏನಂತಂದ್ರೆ ಬರೀ ಕೊಳ್ಳಿ ದೇವಗಳು ಅಂತ ಯಾವ ಹುಡುಗರೆಲ್ಲ ದೊಡ್ಡವರು ಕೂಡ ಬರ್ತಿದ್ದಿಲ್ಲ ಇದ್ರಾಗ, ಯಾರ್ಯಾರು ಬರ್ತಿಲ್ಲ. ನಮಗೇನಪ್ಪ ಅಂದ್ರೆ ಈ ಭೂಮಿ ನಾನು ನೋಡಿದೆ, ತೊಗೊಂಡೆ. ನಾನು ತೊಗೊಂಡ್ಮೇಲೆ ನನಗೂ ಒಳಗೆ ಬರೋಕ್ಕೆ ಚಾನ್ಸಸ್ ಇದ್ದಿಲ್ಲ. ನಾನು ಈ ಬೋರ್ವೆಲ್ ಹಾಕಬೇಕಾದ್ರೆ ಪಕ್ಕದ ಹೊಲದಾಗಿಂದ ಬಂದಿನಿ ಸರ್. ಅಷ್ಟು ವೇಸ್ಟ್ ಗಿಡಗಳಿದ್ದು ಬಂದು ಪಾಯಿಂಟ್ ಮಾಡಿದ್ಮೇಲೆ ಗಿಡಗಳು ಕಟ್ ಮಾಡಿದ್ಮೇಲೆ ಬೋರ್ ಹಾಕ್ಸಿದೆ ನಾನು. ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸಿ ಸರ್. ಕ್ಲೀನ್ ಮಾಡಿಸಿ ಆಮೇಲೆ ಬೋರ್ವೆಲ್ ಹಾಕ್ಸಿದೆ. ಇದು ಬೋರ್ವೆಲ್ ಸಕ್ಸಸ್ ಆಯಿತು. ಆ ಕಡೆ ಒಂದು ಬೋರ್ ಸರ್, ಅದು ಒಂದು ಬೋರ್ ಸಕ್ಸಸ್ ಆಯಿತು. ಎಲ್ಲರೂ ಸೇರಿಸಿ 4 ಇಂಚ್ ನೀರು ಬಂದು ಬೋರ್ವೆಲ್ ಆಯಿತು, ಭೂಮಿ ಕ್ಲೀನ್ ಆಯಿತು. ಮತ್ತು ಮುಂದೆ ಏನು ಮಾಡಬೇಕು ಅಂತಂದು ಯೋಚನೆ ಮಾಡಿದಾಗ ಒಬ್ರು ಇಲ್ಲ ತೋಟಗಾರಿಕೆ ಇಲಾಖೆ ಒಳಗೆ ಏನಾರು ಒಂದು ಅವಕಾಶ ಇರ್ತದೆ ನೋಡ್ರಿ ಅಂತ ಹೇಳಿದ್ರು. ಅಲ್ಲಿ ನಾನು ಡಿ ಡಿ ಅವ್ರಿಗೆ ಭೇಟಿಯಾದೆ ಸರ್, ಕೃಷ್ಣ ಉಕ್ಕುಂದ ಅಂತ ಡಿ ಡಿ ಇದ್ದಾರೆ. ಅವರು ಭಾರಿ ಚತುರ್ಮತಿ ಅವರು. ಇಂಥವು ಕೆಲಸಗಳನ್ನು ಆಗಲಾರ್ದು ಮಾಡ್ತಾರೆ ಅವರು. ಏನು ಸರ್, ನಮಗಿಷ್ಟು ಬೆನ್ನೆಲುಬಾಗ್ಯಾರಂದ್ರೆ ಅವರು ಸರ್ವತಾ. ನಾನೇನಾರು ಇವತ್ತು ಶ್ರೀನಿವಾಸ ತೋಟ ಮಾಡ್ಯಾನ ಚೆನ್ನಾಗ್ಯಾದ, ಈ ಮೀಡಿಯಾದವ್ರು ಬಂದು ನಾನು ಇದು ಶೂಟಿಂಗ್ ಮಾಡ್ತಾರಂದರೆ ಅದಕ್ಕೆ ಶ್ರೀನಿವಾಸ ಕಾರಣ ಅಲ್ಲ. ತೋಟಗಾರಿಕೆ ಇಲಾಖೆ ಡಿ ಡಿ ಕೃಷ್ಣ ಉಕ್ಕುಂದ ಅಂತ ಒಬ್ಬರು ಇದ್ದಾರೆ. ಆಮೇಲೆ ಒಬ್ಬರು ನಮಗೆ ಮಾರ್ಗದರ್ಶಕರಾಗಿ ವಾಮನಮೂರ್ತಿ ಅಂತಿದ್ದಾರೆ. ಅವರು ಮಾರ್ಗದರ್ಶನದೊಳಗೆ ನಾನೇನು ಮಾಡಿದೆ, ಮಾವು ಹಚ್ಬೇಕಂತ ಮಾಡಿದೆ ಸರ್. ಅವರೇ ಹೇಳಿದ್ರು ಮಾವು ಹಚ್ಚಿದ್ರು, ನೀರು ಕೂಡ ಚೆನ್ನಾಗಿದೆ, ಭೂಮಿನೂ ಚೆನ್ನಾಗ್ಯದ ಅಂತಂತ ಹೇಳಿದ್ರು. ಸೊ ಹಿಂಗೆ ಮಾಡಿ ಮಾವು ಹಚ್ಚಿದೆ. 2012ಕ್ಕೆ ಮಾವು ಹಚ್ಚಿದೆ ಸರ್ ನಾನು. ಟೋಟಲ್ 900 ಮರಗಳು ಅದ್ರಾಗ ಒಂದು 50 ಹೋಗ್ಯಾವ ಸರ್. 850 ಮರಗಳವ. ಫಸ್ಟ್ ಆ ಕಡೆದು ಬಂದು ಮಲ್ಲಿಕಾ ಅಂತ ಬರ್ತದೆ. ಅಂದರೆ ನೀವು ಬೇರೆ ಬೇರೆ ತಳಿದ ಹಚ್ಕೊಂಡಿದ್ದೀರಿ ಸರ್. ಈಗ ಇಲ್ಲಿ ಸುತ್ತಮುತ್ತ ಈಗ ನಾವು ಕೊಪ್ಪಳ ಅಂತ ಅಂದ ತಕ್ಷಣ ಸ್ಪೆಷಲಿ ಕುಷ್ಟಗಿ ಭಾಗದಲ್ಲಿ ಒಂದು ನಾವು ಇಲ್ಲೇ
ಡಿಗ್ರಿ ಮಾಡ್ತಿರ್ಬೇಕಾದ್ರೆ ಸರ್, ಕುಷ್ಟಗಿ ಅಂತೂ ದಾಳಿಂಬೆಗೆ ಫೇಮಸ್ ಅಂತ ಕೇಳಿದ್ವಿ. ಹೌದು, ಈ ಒಣ ಪ್ರದೇಶ. ಹೌದು. ಆಮೇಲೆ ನಿಮ್ಮ ಈಗ ಭೂಮಿ ನಮ್ಗೆ ಹೆಂಗೆ ಅಂದ್ರೆ ಕೆಂಪು ಮಣ್ಣಿದೆ, ನಮ್ಗೆ ಈಗ ಕಾಣ್ತಾ ಇದೆ ಇದು ಸದ್ಯಕ್ಕೆ. ಇಲ್ಲಿ ದಾಳಿಂಬೆನೂ ಹೋಗ್ಬೋದಿತ್ತು. ಅದ್ರ ಜೊತೆಗೆ ಇಲ್ಲಿ ದ್ರಾಕ್ಷಿ ಬೀಜೋತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ಬೋದಿತ್ತು. ದ್ರಾಕ್ಷಿಗೂ ಹೋಗ್ಬೋದಾಗಿತ್ತು. ಇದೆಲ್ಲ ಬಿಟ್ಟು ಮಾವಿನಕಾಯಿನೇ ಏನಕ್ಕೆ ಅಂತ ಸರ್? ನೋಡಿ ಸರ್, ದಾಳಿಂಬೆ ಬೆಳೆಗಾರ ನಾನು ಸ್ವಭಾವತಃ ಡೈರೆಕ್ಟಾಗಿ ಭೇಟಿಯಾದೆ. ಏನಪ್ಪ ನಿಮಗೆ ಇದ್ರ ಅನುಭವ ಏನದ ಅಂತ ಕೇಳಿದೆ. ಸರ್, ದಾಳಿಂಬೆ ಮಾತ್ರ ದಯವಿಟ್ಟು ಹೋಗಬೇಡ್ರಿ, ಯಾಕಂದ್ರೆ ನಾವು ಲಕ್ಷಗಟ್ಟಲೆ ಲಾಸ್ ಆಗಿಬಿಟ್ವಿ. ಇದ್ರಾಗ ಮೇಂಟೆನೆನ್ಸ್ ಇಲ್ಲ, ಆಮೇಲೆ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗ್ತದೆ, ಆಮೇಲೆ ಬ್ಯಾಕ್ಟೀರಿಯಾಸ್ ಮೇಂಟೈನ್ ಮಾಡೋದು ಕಷ್ಟ. ನೀವು ಹೊಸದಾಗಿ ಕಾಲಿಡ್ತಿರಂದಮೇಲೆ ಇದು ಸಾಹಸಕ್ಕೆ ಕೈ ಹಾಕ್ಬಾರ್ದು ದಯಮಾಡಿ. ಸ್ಮಾಲಾಗಿ ನಿಮಗೆ ಅನುಕೂಲ ಆಗ್ತಕ್ಕಂಥ ನಿಮ್ಮ ಲೆವೆಲ್ನಾಗ ಏನು ಬರ್ತೋ ಅದು ನೋಡ್ಕೊಳ್ರಿ. ಸೊ ಏನು ಮಾಡ್ಬೋದು ಹಾಗಾರ? ದ್ರಾಕ್ಷಿ ಮತ್ತು ಆಮೇಲೆ ದಾಳಿಂಬೆ ಇವನ್ ಬಿಟ್ಟು ಅದರದೇನು ಮಾಡಿರಿ ಸರ್ ಅಂತ. ಸೊ ಅವಾಗ ಏನು ಮಾಡ್ಬೋದು ಅಂತ ಕೇಳಿದೆ. ನಮ್ಮ ಕೃಷ್ಣ ಉಕ್ಕಂದವರು ಆಮೇಲೆ ವಾಮನ ಮೂರ್ತಿಯವರು ಮಾವು ಹಚ್ಚಿರಿ, ಮಾವು ಚೆನ್ನಾಗಿ ಬರ್ತದೆ, ಮಾವು ವಿಚಾರ ಮಾಡ್ಬೋದು, ಒಳ್ಳೆ ಇದದ ಅಂತ ಮಾರ್ಗದರ್ಶನ ಮಾಡಿದ್ರು. ಅವ್ರು ಹೇಳಿದ ಪ್ರಕಾರ ನಾವು ಮಾವು ಮಾಡಿದೆ ಸರ್. ಸೊ ಅಂದರೆ ಈ ಭೂಮಿಗೆ ನಿಮಗೆ ಮಾವು ಬೆಸ್ಟ್ ಅನಿಸ್ತಾ? ನಾನು ಮಾವು ನನ್ನ ಕೈ ಹಿಡಿತೀವಿ ಸರ್. ಆ್ಯಕ್ಚುಲ್ ಇವಾಗ ನಾನೇನೋ ಸಕ್ಸಸ್ ಆಗಿನಂದ್ರೆ ಮಾವೇ ಸರ್, ಮಾವುಗಳು ಸಕ್ಸಸ್ ಆಗಿ ನಾನು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್. ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮೊದಲನೇದಾಗಿ ಇಲ್ಲಿ ಸುತ್ತಮುತ್ತ ಈ ಬೆಳೆ ಪ್ರದೇಶ ಏನಿದೆ ಸರ್ ಇಲ್ಲಿ? ಅಂದರೆ ನಿಮ್ಮ ಮಾವು ಬಿಟ್ಟು ಇಲ್ಲಿ ಸುತ್ತಮುತ್ತ ಬರೀ ಮಾವೇ ಇದೆಯಾ ಬೇರೆ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಹೆಂಗೆ ಸರ್ ಅಂದ್ರೆ ಜನರಿಗೆ ಇಲ್ಲಿ ಬೀಜೋತ್ಪಾದನೆ ಮಾಡ್ತಾರೆ, ಇಲ್ಲಿ ಸೀಡ್ಸ್ ಮಾಡ್ತಾರೆ. ಇಲ್ಲಿ ಅರ್ಧ ಎಕರೆ ಅಥವಾ 1 ಎಕರೆ ತೊಗೊಂಡು ಸೀಡ್ಸ್ ಮಾಡ್ತಾರೆ, ಮಾಡಿ ಅದ್ರಾಗ ಜೀವನ ಮಾಡ್ತಾರೆ. ಆಮೇಲೆ ಇದು ಸರ್ ಯಾವುದು ಸನ್ಫ್ಲವರು ಅದು, ಆಮೇಲೆ ಮೆಕ್ಕೆಜೋಳ ಅವೆಲ್ಲ ಬೆಳಿತಾರೆ, ಸಜ್ಜೆ ಬೆಳಿತಾರೆ, ಮಿಲೆಟ್ಸ್ ಬರ್ತದೆ ಅಲ್ಲಿ. ಸಾಂಪ್ರದಾಯಿಕವಾಗಿ ಏನು ಬೆಳಿತಾರೆ, ಮಿಲೆಟ್ಸ್ ಬೆಳಿತಾರೆ ಸರ್ ಇಲ್ಲಿ. ಇಲ್ಲಿ ನೀವು ಇಲ್ಲಿ ಮಾವು ಹಚ್ಚಕ್ಕಿಂತ ಮೊದಲು ಸುತ್ತಮುತ್ತ ಬೇರೆಯವ್ರದ್ದು ಮಾವಿನ ತೋಟ ಇತ್ತ ಸರ್ ಇಲ್ಲಿ? ಇದ್ದಿಲ್ಲ ಯಾರ್ದಿದ್ದಿಲ್ಲ. ಅಂದರೆ ನೀವೇ ನಾನೇ ಫಸ್ಟ್ ಮಾಡಿದ್ದು ಸರ್ ಅದನ್ನು, ಇಲ್ಲಿ ನಾನೇ ಫಸ್ಟ್ ಮಾಡಿದ್ದು. ಈಗ ಸರಿ ಸರ್, ನೀವು ಆ್ಯಸ್ ಅ ರಿಟೈರ್ ಆಗಿ ಇದನ್ನೆಲ್ಲ ಒಂದು ಪ್ಲಾನಿಂಗ್ ಅಂತ ಮಾಡ್ಕೊಂಡ್ರು ಇದ್ರದ್ದು ಮುಖ್ಯವಾಗಿ ಮಾರುಕಟ್ಟೆ ಆಗ್ತದಾ ಇಲ್ಲ ಅನ್ನೋದೊಂದು ಡೌಟ್ ಬರುತ್ತೆ ಸರ್. ಯಾಕಂದ್ರೆ ಯಾವುದೇ ರೈತಂಗೆ ನಾನು ಬೆಳೆದಿದ್ದು ಹೋಗುತ್ತಾ ಇಲ್ಲ ಅನ್ನೋದೊಂದು ಇರುತ್ತೆ ಕ್ವಶನ್. ಒಳ್ಳೆ ಪ್ರಶ್ನೆ. ಆ ನಿಟ್ಟಿನಲ್ಲಿ ನಿಮಗೆ ಅನಿಸುತ್ತಾ ಇದೆಲ್ಲ ಹೋಗುತ್ತೆ ಇಲ್ಲಿಂದ ಅಂತ? ಸರ್ ಇದು ಹೆಂಗಂದ್ರೆ ನಾನು ಈಗದು ಫೀಲ್ಡಿಗೆ ಇಳಿದ್ಬಿಟ್ಟೆ. ಫೀಲ್ಡಿಗೆ ಇಳಿದ ಮೇಲೆ ನನಗೆ ಜನ ಬೆಂಬಲ ಭಾಳ ಆಯಿತು. ಆಫೀಸ್ನವರು ನನಗೇನಪ್ಪ, ಕಚೇರಿಯವರು ಯಾವಾಗ ನನಗೆ ಫುಲ್ ಸಪೋರ್ಟ್ ಮಾಡ್ಲಿಕ್ಕಿದ್ರು. ಸಪೋರ್ಟ್ ಮಾಡಿದ್ಮೇಲೆ ಅವ್ರೇಂದ್ರು, ಮಾರ್ಕೆಟ್ ಯಾಕೆ ತಲೆ ಕೆಡಿಸಿಬಿಟ್ರೆ ನಮ್ಮ ಹತ್ರ ಸಸ್ಯ ಸಂತೆ ಆಗ್ತದೆ, ಮಾವು ಸಂತೆ ಆಗ್ತದೆ, ನಮ್ಮ ಹತ್ರ ತಂದು ಕೊಟ್ಟು ಮಾರ್ರಿ ನೀವು ಅಲ್ಲೇ ಅಂತ ಹೇಳಿದ್ರು ಸರ್. ಅದು ಒಳ್ಳೇದು ಅಂದ್ಕೊಂಡೆ ಸರ್. ಆಮೇಲೆ ಸ್ವಲ್ಪ ದಿವಸ ಏನು ಮಾಡಿದೆ, ಸಸ್ಯ ಸಂತೆಗೆ ಕೊಟ್ಟೆ. ಆಮೇಲೆ ನಾನು ತೊಗೊಂಡೋಗಿ ಕೊಪ್ಪಳದಲ್ಲಿ ಇಟ್ಕೊಂಡು ಮಾರಿದೆ. ನಾನು ಮಾವು ಅಂದರೆ ಮಲ್ಲಿಕಾ, ಕೇಸರ ಬಂದು 130-140 ರೂಪಾಯಿ kg ಮಾರಿ ನಾನು. ಆಮೇಲೆ ನಾನು ಹಣ್ಣು ಮಾಗಿಸ್ತೀನಿ ಸರ್, ಇಲ್ಲೇ ಮಾಗಿಸ್ತೀನಿ. ಯಾವುದು ಕೆಮಿಕಲ್ ಯೂಸ್ ಮಾಡೋಂಗಿಲ್ಲ. ಅಲ್ಲೊಂದು ರೂಮ್, ಡಾರ್ಕ್ ರೂಮ ಸರ್. ಆ ಡಾರ್ಕ್ ರೂಮ್ನ ಹಾಕಿಬಿಡ್ತೀನಿ. ಅದು ಒಂದು 4 ದಿವಸ 5 ದಿವಸ ಹಣ್ಣು ಮಾಗ್ತದೆ. ಮಾಗಿದ್ರೆ ಅದು ತೊಗೊಂಡೋಗ್ತೀನಿ ಸರ್. ಆಮೇಲೆ ಈಗ ಲೇಟೆಸ್ಟ್ ಏನಾಗಿದೆ ಸರ್, ಈಗ ಒಂದು ಸುಮಾರು 3 ವರ್ಷದಿಂದ ಏನಾಗಿದೆ ಅಂತಂದರೆ, ಈ ಕಟ್ಟಿಂಗ್ಸ್ನವ್ರು ಬರ್ತಾರೆ, ಬಾಂಬೆಯಿಂದ ಬರ್ತಾರೆ ಸರ್. ಮಾವು ನೋಡಿಗೆ ಬರ್ತಾರೆ. ಮಾವು ನೋಡೋದಕ್ಕೆ ಬಂದು ಏನು ಮಾಡ್ತಾರೆ, ಅವ್ರು ತಮಗೆ ಯಾವ ಲೈಕ್ ಆಗ್ತದೆ ಗಿಡಗಳನ್ನು ನೋಡ್ಕೊಂಡು ಹೋಗ್ಬಿಡ್ತಾರೆ ಸರ್. ನೋಡ್ಕೊಂಡು ಹೋಗಿ ಮುಂದೆ ಏನು ಮಾಡ್ತಾರೆ, ಸ್ವಲ್ಪ ದಿವಸ ಒಂದು ಸುಮಾರು ಮಾರ್ಚ್ ಏಪ್ರಿಲಾಗ ಮತ್ತೆ ಬಂದುಬಿಡ್ತಾರೆ. ಬಂದು ಅವರು ಗಾಡಿ ತೊಗೊಂಡು ಬಂದುಬಿಡ್ತಾರೆ ಸರ್. ಇಲ್ಲೇ ಕಟ್ ಮಾಡ್ತಾರೆ. ಇಲ್ಲೇ ಕಟ್ ಮಾಡ್ಕೊಂಡು ಕ್ರೇಟ್ನ ತುಂಬ್ಕೊಂಡು ತೂಕ ಮಾಡಿ ಕ್ಯಾಶ್ ಕೊಟ್ಟು ಹೋಗ್ಬಿಡ್ತಾರೆ. ಆ ಹಣ್ಣು ದುಬೈಗೆ ಹೋಗ್ತಾವೆ ಸರ್ ಅವು. ಸೊ ನನಗೆ ಇಲ್ಲಿ ಇಂಡಿಯಾದಕ್ಕಿಂತ ದುಬೈಗೆ ಜಾಸ್ತಿ ಹೋಗ್ತಾ ಇದೆ. ನಾನು ಆರ್ಗ್ಯಾನಿಕ್ ಎಂಬುದೊಂದು ಖುಷಿ, ವಿದೇಶಿಯರು ತಿಂತಾರೆ ಬಂದು ಮತ್ತು ಖುಷಿ, 2 ಖುಷಿ ಸರ್ ನನಗೆ. ಸರ್ ಈಗ ನಿಮಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಕೃಷಿ, ನೀವು ಹೇಳಿದ್ರೆ ಲಿಂಕ್ ಕಟ್ ಆಯ್ತು ಅಂತ. ಹೌದು ಕರೆಕ್ಟ್. ಈಗ ಹಂತ ಹಂತವಾಗಿ ನೀವು ಮಾವಿನ ತೋಟ ನಿರ್ಮಾಣ ಮಾಡ್ತಾ ಹೋಗಿದ್ದೀರಿ ಸರ್. ಈಗ ಸ್ಟೆಪ್ ಬೈ ಸ್ಟೆಪ್ ಇದೆ. ಹೌದು ಹಂಗೆ ಹೋದಾಗ ನಿಮಗೆ ಏನೇನು ತೊಂದರೆಗಳಾದವು ಸರ್? ಏನೇನು ಚಾಲೆಂಜಸ್ಗಳು ಬಂದವು ನಿಮಗೆ? ಚಾಲೆಂಜಸ್ ಅಂತ ಏನು ಚಾಲೆಂಜ್ ಬಂದಿಲ್ಲ ಸರ್. ಯಾಕೆ ಇದ್ರದ್ದು ಮೇಂಟೆನೆನ್ಸ್ ಭಾಳ ಕಡಿಮೆ ಸರ್. ಇರ್ತದೆ ಇದನ್ನು ಜಾಸ್ತಿ ಮೇಂಟೆನೆನ್ಸ್ ಇರೋಂಗಿಲ್ಲ. ಅದಕ್ಕೆ ಸೀಸನ್ ಬಂದಾಗ ಏನು ಮಾಡ್ಬೇಕು, ಇದಕ್ಕೆ ಒಂದು ಸತಿ ಔಷಧ ಹೊಡೆದು ಬಿಡೋದು. ಅವು ನಮ್ಮ ಇದು ಬರುತ್ತೆ ಸರ್, ಬೇವಿನ ಇದು ಬರುತ್ತೆ ಸರ್, ಆಯಿಲ್. ಅದಕ್ಕೆ ಶಾಂಪು ಹಾಕಿ ಹೊಡೆದ್ಬಿಟ್ರೆ ಅವೆಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗ್ತವೆ ಸರ್. ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಏನಪ್ಪ, ಇದು ಮೇಂಟೆನೆನ್ಸ್ ಭಾಳ ಕಡಿಮೆ ಸರ್. ಅದಕ್ಕೆ ಏನು ತೊಂದರೆ ಅಂತ ಏನಿಲ್ಲ. ಮಾರ್ಕೆಟ್ ಏನು ತೊಂದರೆ ಆಗಿಲ್ಲ ಸರ್ ನನಗೆ. ನಾನು ಈ ಸದ್ಯ ಇಲ್ಲೇ ಬಂದು ತೊಗೊಂಡೋಗ್ತಾರೆ. ಈ 2 ವರ್ಷದಿಂದ ಜನನೇ ಬರ್ತಾರೆ ಸರ್. ಜನನೇ ಇಲ್ಲಿ ಬಂದು ತೊಗೊಂಡೋಗ್ತಾರೆ. ಎಷ್ಟು ಬೇಕು, 50 kg 60 kg 1 ಕ್ವಿಂಟಲ್ ಗಟ್ಟಲೆ ಹೋಗ್ಬಿಡ್ತಾರೆ ಇಲ್ಲಿ ಸರ್. ಈಗ ಈ ಒಂದು 3-4 ತಳಿಗಳನ್ನು ಹಾಕಿದ್ರೆ ಸರ್, ಇದೇ ತಳಿನ ಏನಕ್ಕೆ ಹಾಕಿದ್ರೆ ಸರ್? ಬೇರೆ ತಳಿಗಳು ಕೂಡ ಇದು ಮಾಡ್ಬೋದಿತ್ತು. ಅಲ್ಫಾನ್ಸೋ ಜಾಸ್ತಿ. ಹೌದು, ಅಲ್ಫಾನ್ಸು ಸರ್. ಇದು ಏನಾಗುತ್ತೆ, ಈ ಏರಿಯಾಕ್ಕೆ ಬರೋದು ಕಡಿಮೆ, ಪೊಟೆನ್ಷಿಯಲಿಟಿ ಕಡಿಮೆ ಅದ ಏನು ಸರ್. ಅದು ಈ ರತ್ನಗಿರಿ ಆಮೇಲೆ ಮಹಾರಾಷ್ಟ್ರದಾಗ ಏನು ಆ ಈಲ್ಡ್ ಬರ್ತದೆ ಸರ್, ಆ ಈಲ್ಡ್ ಇಲ್ಲಿ ಬರೋಂಗಿಲ್ಲ. ಇದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇಲ್ಲಿ. ಈ ಟೆಂಪ್ರೇಚರಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ಬಂದರೂ ಕ್ವಾಲಿಟಿ ಬರೋಂಗಿಲ್ಲ ಏನು ಸರ್. ಇವು ಏನಪ್ಪ ಅಂದರೆ ಈ ಬೇಸಿಗೆಗೆ ಹೇಳಿ ಮಾಡಿಸಿ ಗಿಡಗಳು ಇವು. ಹೆಂಗೆ ಬಿಸಿಲು ಬರ್ತದೆ ಹಾಗೆಲ್ಲ ಹಣ್ಣು ಟೇಸ್ಟ್ ಬಂಕತ್ ಹೋಗ್ತಾವೆ ಏನು ಸರ್. ಸೊ ಹೀಗಾಗಿ ಏನಪ್ಪ ಅಂದರೆ ನನಗೆ ಇದ್ರ ಟೋಟಲ್ ನೋಡಿ ಸರ್ ಏನೇನೇನೇನೋ ಐಡಿಯಾ ಇದ್ದಿಲ್ಲ. ಹಣ್ಣು ಮಾಗಿಸೋದು, ಹಣ್ಣು ಗಿಡ ಅಂತಂತಂದು ಯಾವಾಗ ವರ್ಷ ನನ್ನ ಅನುಭವ ಏನಾಯಿತು, ಅನುಭವ ನಾನು ಪರಿಪಕ್ವ ಮಾಡ್ತಾಯಿದ್ದೆ. ಇವಾಗ ಇನ್ನೂ ಪಕ್ವ ಆಗ್ಬೇಕು. ನಾನು ಪೂರಾ ಪಕ್ವ ಆಗಿಲ್ಲ, ಆಗ್ತದೆ. ಆಮೇಲೆ ಡಿಪಾರ್ಟ್ಮೆಂಟ್ನವ್ರದ್ದು ಹೆಲ್ಪ್ ಜಾಸ್ತಿ ಸರ್. ಬರ್ತಾರೆ, ನೋಡ್ತಾರೆ, ಇದು ಔಷಧ ಹೊಡೀರಿ, ಅದು ಕೆಮಿಕಲ್ ಹೊಡೀರಿ, ಇದನ್ನು ಹಿಂಗೆ ಮಾಡಿರಿ, ಮಾರ್ಗದರ್ಶನದ ಡಿಪಾರ್ಟ್ಮೆಂಟ್ನ ಮಾರ್ಗದರ್ಶನದಿಂದ ನಾನು ಅನುಭವ ಆಗ್ಯದ ನನಗೆ. ಹಾಗೆ ಸರ್. ಸರ್ ಈಗ 3 ತಳಿ ಹಾಕಿದ್ರೆ ಸರ್, ಮಲ್ಲಿಕಾ, ಬೆನೇಶನ್ನು ಮತ್ತು ಕೇಸರ್. ಸರ್ ಈ 3 ತಳಿಗಳದ್ದು ಏನೇನು ಡಿಫ್ರೆನ್ಸ್, ವ್ಯತ್ಯಾಸ ಏನು ಅನ್ಸುತ್ತೆ ಸರ್? ಒಂದು ತಳಿಯಿಂದ ಒಂದು ತಳಿಗೆ ಹಣ್ಣಿನ ರುಚಿಯಾಗಿ
ಹಣ್ಣಿನ ಕಾಯಿ ಆಗಿರ್ಬೋದು, ಸೆಟ್ಟಿಂಗ್ ಆಗಿರ್ಬೋದು, ಗೊಬ್ಬರ ತಗೊಳ್ಳೋದಾಗಿರ್ಬೋದು, ರೋಗ ನಿರೋಧಕತೆ ಆಗಿರ್ಬೋದು, ಅದೆಲ್ಲ ಹೋಲಿಕೆ ಮಾಡಿದ್ರೆ ಹೆಂಗೆ ಸರ್ ಒಂದೊಂದು? ಸರ್ ಇದು ಕೇಸರ್ ಬಂದು ಅದು ಏನಂದ್ರೆ ನನಗೆ ಒಳ್ಳೆ ಮಾರ್ಕೆಟ್ ಸರ್. ಅದು ಕೇಸರ್ ಲೋಕಲ್ ಅಲ್ಲ ಹೆಂಗೆ? ಇಲ್ಲಿ ಲೋಕಲ್ ಅದ. ಆಮೇಲೆ ಏನಪ್ಪ ಹೋಗ್ತದೆ ಫಾರಿನಿಗೆ ಹೋಗ್ಬಿಡ್ತದೆ ಸರ್. ಹೋಗುತ್ತೆ. ಆಮೇಲೆ ಇದು ಕೇಸರ್ 1 kg 4 ಬರ್ತಾವೆ ಸರ್. 4 ಹಣ್ಣು 4 ಹಣ್ಣು ಬರ್ತಾವೆ, 4 ಅಥವಾ 5 ಹಣ್ಣು ಬರ್ತಾವೆ. ಮಲ್ಲಿಕ 2 ಬರ್ತಾವೆ. ದೊಡ್ಡದು ಬರುತ್ತೆ ಸರ್. ಮಲ್ಲಿಕ 2 ಬರ್ತಾವೆ. ಅದ್ರದ್ದು ಏನಪ್ಪ ಅಂದ್ರೆ ಜ್ಯೂಸ್ ಜಾಸ್ತಿ ಇರ್ತದೆ, ಪಲ್ಪ್ ಜಾಸ್ತಿ ಬರ್ತದೆ ಯಾವ್ದ್ರ ಮಲ್ಲಿಕಾದಾಗ. ಆಮೇಲೆ ಅದು ಇದು ಬರ್ತದೆ, ವಾಟೆ ಇರ್ತಲ್ಲ, ತೆಳ್ಳಗೆ ಪೇಪರ್ ಇದ್ದಂಗೆ ಇರ್ತದೆ ಏನು ಸರ್. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಜನ ಅದನ್ನು ಮಲ್ಲಿಕ ಜಾಸ್ತಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಪಲ್ಪ್ ಜಾಸ್ತಿ ಬರ್ತಲ್ಲ, ಅದು ಈಡಾಗ್ತದೆ ಮನೆಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು. ಅದನ್ನು ಹಂಗಿರ್ತದೆ ಸರ್. ಕೇಸರ್ ಅದು ಚೆನ್ನಾಗಿರ್ತದೆ ಸರ್. ಕೇಸರ್ ಮೀಡಿಯಮ್ ಸೈಜ್ ಇರ್ತದೆ. 1 kg 4 ಬರ್ತವೆ ಸರ್. ಅದು ಭಾಳ ಚೆನ್ನಾಗಿರ್ತದೆ. ಅವೆರಡಕ್ಕಿಂತ ಇನ್ನೊಂದು ದಶೇರಿ ಅಂತ ಒಂದದ, ಅದು ಇಷ್ಟೇ ಇರ್ತದೆ ಸರ್. ಅದು ಇಷ್ಟಿರ್ತದೆ, ಇಷ್ಟು ಉದ್ದ ಇರ್ತದೆ. ಒಂದು ಹಣ್ಣು ತಿನ್ನೋಕ್ಕಾಗೋದೇ ಇಲ್ಲ, ಅಷ್ಟು ಸ್ವೀಟ್ ಇರ್ತದೆ, ಭಾರಿ ಸ್ವೀಟ್ ಇರ್ತದೆ. ಅದು ಇದೆ ಸರ್ ಅಲ್ಲಿ ಹಾಕಿನಿ. ಇದ್ರಾಗ ಒಂದು 2-3 ಗಿಡ ಇದೆ ಸರ್, ದಶೇರಿ ಇದೆ ಇದರಲ್ಲಿ. ಅದು ಭಾಳ ಚೆನ್ನಾಗಿದೆ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಜಾಸ್ತಿ ಬೆನೇಷನ್ ಸರ್? ಅದು ಬೇನಿಸ್ ಇದೆ, ಇದೆಲ್ಲ ಬೇನಿಸ್ ನೋಡಿ ಸರ್. ಬೆನೇಷನ್ ಹೆಂಗೆ ಸರ್ ಹಣ್ಣು? ಅದು ಬರ ಸರ್, ಅದು 2 ಅಥವಾ 3 ಬರುತ್ತೆ ಬೇನಿಸನ್. ಅದು ಇಷ್ಟು ದೊಡ್ಡ ಬರ್ತವೆ ಕೆಲವೊಂದು. ಇಷ್ಟು ದೊಡ್ಡ ಬರ್ತದೆ ಸರ್. 1-2 ಆದರೂ 1 kg ಆಗೋಗ್ಬಿಡ್ತವೆ, 1 kg ಮೇಲೆ ಹೋಗ್ಬಿಡ್ತದೆ. ಏನು ಸರ್ ಸ್ವೀಟ್ ಇರ್ತದೆ. ಇದು ಏನಪ್ಪ ಅಂದ್ರೆ ಇವು ರೇಟ್ ಕಡಿಮೆ ಥರದ್ದು. ಇದು 70-80 ರೂಪಾಯಿ kg ಇರ್ತದೆ. ಅವು ಏನಪ್ಪ 150 ತನಕ ಹೋಗ್ತಾವೆ ನನಗೆ ಅವು. ಇದು ಬಡವರ ಬಾದಾಮಿ, ಅದು ಶ್ರೀಮಂತರ ಗೋಡಂಬಿ. ಅದು ಹೆಂಗೆ ಸರ್? ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್.
ಸರ್ ಈಗ ಇದು ವರ್ಷನೂ ಒಂದೇ ಥರ ಹಣ್ಣುಗಳು ಬಿಡ್ತಾವ ಸರ್ ಈ ಮಾವಿನಕಾಯಲ್ಲಿ? ಯಾಕಂದರೆ ಕೆಲವೊಂದು ಕಡೆ ನೋಡ್ತೀವಿ ಕೆಲವೊಂದು ವರ್ಷ ಫುಲ್ ಜಾಸ್ತಿ ಬರುತ್ತೆ, ಕೆಲವೊಂದು ವರ್ಷ ಕಡಿಮೆ ಬರುತ್ತೆ. ಆ ರೀತಿ ಇಲ್ಲೂ ಆಗುತ್ತಾ? ಇಲ್ಲೂ ಹಂಗೆ ಆಗುತ್ತೆ ಸರ್. ಒಂದು ಲೀಪ್ ಇಯರ್ ಅಂತ ಬರ್ತದೆ ಅದಕ್ಕೆ. ಇದಕ್ಕೊಂದು ಲೀಪ್ ಇಯರ್ ಒಂದು 2 ವರ್ಷ ಅಥವಾ 3 ವರ್ಷ ಚೆನ್ನಾಗಿ ಬಂದು 1 ವರ್ಷ ಕಡಿಮೆ ಆಗ್ತದೆ. ಕಡಿಮೆ ಆಗುತ್ತೆ. ಹೋದ ವರ್ಷ ಇದು ಕಡಿಮೆ ಆಯಿತು. ಲಾಸ್ಟ್ ಇಯರ್ ಅದು ಕೇಸರಿ ಕಡಿಮೆ ಆಗಿತ್ತು. ಈ ಸಚ್ ಫಸ್ಟ್ ಕ್ಲಾಸ್ ಬಿಟ್ಟ ಸರ್. ಓಕೆ, ಚೆನ್ನಾಗಿ ತುಂಬ ಚೆನ್ನಾಗಿದೆ. ಓಕೆ. 2 ವರ್ಷ ಆದಮೇಲೆ ಒಂದು ಲೀಪ್ ಇಯರ್ ಬರ್ತದೆ ಸರ್. ಅದು ಆಟೋಮೆಟಿಕ್ ಅದು ಆಟೋಮೆಟಿಕ್ ಕಡಿಮೆ ಆಗ್ಬಿಡುತ್ತೆ ಸರ್. ತಾನೇ ಕಡಿಮೆ ಆಗ್ಬಿಡ್ತದೆ. ಬಟ್ ಏನಂದ್ರೆ ಯಾವುದು ಕಡಿಮೆ ಆಗ್ತದೆ ಉಳಿದು ಕಡಿಮೆ ಆಗೋದಲ್ಲ. ಇದು ಕಡಿಮೆ ಆಗ್ತದೆ, ಅವೆರಡು ಚೆನ್ನಾಗಿ ಬರ್ತದೆ ಸರ್. ಅಂದರೆ ಅದು ಕಡಿಮೆ ಆಯ್ತು ಬೇಡ ಸರ್. ಹಾಂ, 2 ಬೆಳೆ ನಿಮ್ಮದು ಪಕ್ಕ ಖಾಯಂ. ಹಾಂ ಸರ್. 3 ವೆರೈಟಿಲಿ 2 ಅಂಕರ್ ಖಾಯಂ ಪಕ್ಕ. ಹಾಂ, ಪಕ್ಕ ಸರ್. ಪಕ್ಕ ಅದ್ರದ್ದು ಏನು ಅದಿಲ್ಲ ಸರ್ ಅದಕ್ಕೆ. ಓಕೆ ಸರ್. ಈಗ ಇಲ್ಲಿ ಈ ಭೂಮಿಲಿ ಮೊದಲೆಲ್ಲ ಕಲ್ಲುಗಳಿದ್ವ? ಇದು ಹೆಂಗಿತ್ತು ಪ್ರದೇಶ? ಇದು ಬರೀ ಗಿಡಗಳದ್ದು ಸರ್. ಕಾಡು ಮರಗಳು ಒಳಗಡೆ ಬರೋಕ್ಕಾಗ್ತಿದ್ದಿಲ್ಲ. ಕಲ್ಲೇನಿದ್ದಿಲ್ಲ, ಕಾಡು ಮರಗಳು ಜಾಸ್ತಿ ಇದ್ದವು ಸರ್. ಆಮೇಲೆ ಕಾಡು ಮರಗಳು ತೆಗೆಸಿ ಅದನ್ನೇನಪ್ಪ ಇದು ಮಾಡಿದೆ ನಾನು. ಓಕೆ. ಇದ್ರದ್ದು ಭೂಮಿ ಸಿದ್ಧತೆ ಹೆಂಗೆ ಮಾಡಿದ್ರಿ ಸರ್ ಮೊದಲು? ಇದನ್ನ ಹೆಂಗೆ ಫಸ್ಟ್ ಏನು ಮಾಡಿದೆ ಸರ್, ನಾನು ಕಾಡು ಮರಗಳನ್ನು ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಲಿಕ್ಕೆ ಕೊಟ್ಬಿಟ್ಟೆ ಅವರಿಗೆ. ಕಾಂಟ್ರಾಕ್ಟ್ ಕೊಟ್ಬಿಟ್ಟೆ. ಈ ಫೈರ್ವುಡ್ ಮಾಡ್ತಾರಲ್ಲ ಸರ್, ಅಂಥವ್ರಿಗೆ ಕೊಟ್ಬಿಟ್ಟೆ. ಅದನ್ನು ಅವ್ರು ಏನು ಮಾಡಿದ್ರು, ಕಟ್ ಮಾಡ್ಕೊಂಡು ನನಗೆ 18,000 ರೂಪಾಯಿ ಕೊಟ್ಟೋಗ್ಬಿಟ್ರು. ಅವ್ರು ಹೋದ್ಮೇಲೆ ತಿರ್ಗಿ ರೂಟ್ಸ್ ಎಲ್ಲ ತೆಗಿಬೇಕಲ್ಲ, ಅದಕ್ಕೆ JCB ತೊಗೊಂಡು 2 ತಿಂಗಳು JCB ಏನಪ್ಪ ಅದು ಇಲ್ಲೇ ಹೊಲದಾಗ ಇಟ್ಟಿದೆ ಸರ್. ದಿನ 10 ತಾಸು ಕೆಲಸ ಮಾಡ್ತಿತ್ತು ಅದು. ಹಾಂ ಸರ್. ಎಲ್ಲ ರೂಟ್ಸ್ ತೆಗೆದು ದೊಡ್ಡದೊಂದು ಲಾರಿ ಆಗಿಬಿಟ್ಟು ಸರ್. ಆ 10 ವೀಲರ್ಸ್ ಲಾರಿ ಇರ್ತಲ್ಲ, ಆ ಲಾರಿ ಹತ್ತಿ ತೆಗೆದು ಹೊರಗೆ ಹಾಕಿಬಿಟ್ಟೆ. ಯಾರ್ಯಾರು ಬೇಕೋ ಅದು ತೊಗೊಂಡೋಗ್ಬಿಟ್ರು. ತೊಗೊಂಡೋದ್ಮೇಲೆ ಮತ್ತೆ ಅದನ್ನೆಲ್ಲ ಏನಪ್ಪ ಮರಳೆಲ್ಲ ಲೆವೆಲ್ ಮಾಡಿಸಿ ಹದ ಮಾಡಿ ಇಟ್ಲ ಸರ್. ಓಕೆ. ಹಿಂಗಾದ್ರೆ ಅದಾದಮೇಲೆ ಇದು ಗಿಡಗಳನ್ನೆಲ್ಲ ಯಾವಾಗ ತಂದ್ರಿ? ಎಷ್ಟು ಸರ್ ನಾನು ಇಲ್ಲಿ ಮಂಗಳೂರು ಅಂತ ಹೇಳಿದೆ ಸರ್. ಇಲ್ಲಿ ಕುದುರೆಮೂರ್ತಿ ಅಂದ್ರೆ ಮಂಗಳೂರು, ಕೊಪ್ಪಳ ಡಿಸ್ಟಿಕ್ನಾಗ. ಅಲ್ಲಿ ಬಸವರಾಜ್ ಅಂತ ಒಬ್ಬರು ಇದ್ದಾರೆ. ಅವರೆಲ್ಲ ಪ್ಲಾಂಟ್ ಎಲ್ಲ ಅವರೇ ಮಾಡಿಕೊಡ್ತಾರೆ ಸರ್. ಅವ್ರಿಗೆ ಹೇಳಿದ್ರು, ನೋಡಪ್ಪ ನಂಗೆ ಹಿಂಗೆ ಬೇಕಂತ. ಅದು ವಾಮನ ಮೂರ್ತಿ ಅಂತಿದ್ದಲ್ಲ ಅವರು ಮಾರ್ಗದರ್ಶನದಾಗ ಅವ್ರ ಹತ್ರ ತೊಗೊಳ್ರಿ ಅಂತ ಹೇಳಿದ್ರು. ಅವ್ರು ಬಂದರು ಸರ್. ಅವರೇ ಬಂದು ಎಲ್ಲ ಮಾರ್ಕೌಟ್ ಮಾಡ್ಕೊಂಡು ತಮ್ಗೆ ಹೆಂಗೆ ಬೇಕಂಗೆ ತೊಗೊಂಡು ಹಚ್ಚಿ ಒಂದು 20 ದಿವಸ ಅವ್ರು ಇಲ್ಲೇ ಇದ್ದು ಹಚ್ಚಿ ಹೋಗ್ಬಿಟ್ರು ಸರ್. ಹಚ್ಚಿ ಅದಕ್ಕೆಲ್ಲ ಮತ್ತೆ ಸಪೋರ್ಟಿಗೆ ಕೋಲು ಗಿಂಬು ಚುಚ್ಚಿ ಕಟ್ಟಿ ಹೋಗ್ಬಿಟ್ರು. ಓಕೆ ಸರ್. ಇದೆಲ್ಲ ಕಸಿ ಮಾಡಿರೋದೆಲ್ಲ ಅಥವಾ ಏನು? ಕಸಿ ಬಿಟ್ರಿ ಸರ್. ಕಸಿ ಮಾಡಿ ಎಲ್ಲ ಐಡೆನ್ಸಿಟಿ ಸರ್. ಇದು ಓಕೆ. ಟೋಟಲಿ ಇವೆಲ್ಲ ಐಡೆನ್ಸಿಟಿ ಸರ್. ಇದು ನಮಗೆ 15 ಅಡಿ ಅಷ್ಟೇ ಕಾಣ್ತಾ ಇದೆ ಸರ್. ಹೌದು, 15 ಅಡಿ. 15 ಅಡಿ. ಅವ್ರು ಏನು ಮಾಡೋದು ನನಗೆ ಹೇಳಿದೆ ಸರ್, 20 ಅಡಿ ಅಂತ ಹೇಳಿದ್ರು ಅವರು. ನಮಗೆ 20 ಅಡಿ ಅಂತಂದ್ರೆ ಇನ್ನೊಂದು 2 ಗಿಡ ಕೂಡ್ತಂಬಂದು ಆಸೆ ಇತ್ತು ನನಗೆ. ಸೊ ಅದನ್ನೇ ಬೇಡ ಅಂತ ಹೇಳಿದ್ರು ಅವರು. ನೋಡೋಣ ಸರ್, ಕೂಡಿಸ್ಬೇಡ ಅಂತ ಹೇಳಿದೆ. ಇಲ್ಲ, ಗಿಡಗಳು ದೊಡ್ಡವಾಗುತ್ತೆ, ಮುಂದೆ ತೊಂದರೆ ಆಗ್ತದೆ ನಿಮಗೆ ಅಂತ ಹೇಳಿದ್ರು. ಒಂದು ಕಡೆ ತೆಗಿಬೇಕಾಗ್ತದೆ ನೋಡ್ರಿ ಅಂತ ಹೇಳಿದ್ರು. ನೋಡೋಣ ಸರ್, ಅಷ್ಟೊತ್ತಿಗೆ ಇಲ್ಲ ಪ್ರೂಮಿಂಗ್ ಮಾಡಿದ್ರೆ ನಡೀತಾ ಅಂತಂದ್ರು. ಸೀಸನ್ ಮುಗಿದು ಕೂಡ ಅವೆಲ್ಲ ಟೊಂಗಿಗಳು ಕಟ್ ಮಾಡಿಬಿಡ್ತೀವಿ ಸರ್. ಅಂದರೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಸರ್. ಯಾಕಂದರೆ ಈಗೆಲ್ಲ ಕೂಡ್ಕೊಂಡು ಬಿಟ್ಟಿದ್ದಾವೆ ಸರ್. ಎಲ್ಲಿ ಜಾಗ ಇಲ್ಲ. ಹೌದು. ಈಗ ಇನ್ನೂ ಇದು ಅಷ್ಟು 10 ವರ್ಷದ ಸರ್, 12 ವರ್ಷದ? ಈಗ 10 ವರ್ಷದ ಗಿಡಗಳು ಸರ್. ಹಾಂ ಸರ್. ಇದು ಭಾಳ ಇನ್ನೂ ಬೆಳೆಯುತ್ತಲ್ಲ ಸರ್, ಅದಕ್ಕೆ ಮರ ಆಗೋದ್ರಿಂದ. ಅದಕ್ಕೆ ಸೈಡ್ ಟೊಂಗಿಗಳು ಸರ್, ಅದು ತೆಗೆದುಬಿಡ್ತೀವಿ ಸರ್. ತೆಗೆದು ಬಿಟ್ಬಿಡ್ತೀವಿ. ಸೀಸನ್ ಮತ್ತೆ ಎಸ್ಟಿ ಕಲಿತಾವೆ. ಓಕೆ ಸರ್. ಈಗ ಒಂದು ಸಲ ಕಾಯಿನ ನೀವು ಕಟಾವು ಮಾಡ್ತೀರ, ಅದಾದಮೇಲೆ ಏನೇನು ಮಾಡ್ತೀರಾ ಸರ್? ಕಾಯಿ ಕಟಾವು ಮಾಡಿದ ತಕ್ಷಣ ಪ್ರೂನಿಂಗ್ ಮಾಡಿಬಿಡ್ತೀರಾ? ಸೀಸನ್ ಮುಗಿಬೇಕು ಸರ್. ಸೀಸನ್ ಮುಗಿದ್ಮೇಲೆ ಪ್ರೂನಿಂಗ್ ಮಾಡಿದ್ರೆ ಯಾವಾಗ ಕಟ್ ಮಾಡ್ತೀರಿ? ಸೊ ನನಗನ್ಸ ಮಟ್ಟಿಗೆ ಮೇದಾಗ ಕಟ್ ಮಾಡ್ತೀವಿ ಸರ್. ಮೇದಾಗ ಎಲ್ಲ ಅಷ್ಟು ಎಲ್ಲ ಕಟ್ ಮಾಡಿಬಿಡ್ತೀವಿ ಸರ್. ಸರ್ ಅವಾಗ ಎಂಥ ಕಟ್ ಮಾಡಿ ಅವೆಲ್ಲ ಎಲೆಗಳು ತಂದು ಇಲ್ಲಿ ಕೆಳಗಡೆ ಹಾಕ್ತೀವಿ ಸರ್. ಅವಾಗ ಕಟ್ ಮಾಡೋದು ಎಂಥ ರೆಂಬೆ ಕಂಬಗಳನ್ನೆಲ್ಲ ಕಟ್ ಮಾಡ್ತೀರಿ ಸರ್? ಹಾಂ, ಇವು ಎಲ್ಲಿ ನಾ ಈ ಗಿಡದಿಂದ ಹಿಂಗೆ ನೋಡ್ತೀವಿ ಸರ್. ಇಲ್ಲಿಂದ ನೆರಳು ಎಲ್ಲಿ ತನಕ ಬರ್ತದೆ. ಹಾಂ, ಸುತ್ತ ಹಿಂಗೆ ಕಟ್ ಮಾಡ್ಬಿಡ್ತೀವಿ ಸರ್. ಓಕೆ. ಅದು ಹೆಂಗನ ಇರಲಿ ಕಟ್ ಮಾಡ್ತೀವಿ? ಹೌದು. ಪೂರ ಈ ಟೊಂಗಿ ಬಂದ್ರೆ ಕಟ್ ಮಾಡ್ಬಿಡ್ತೀವಿ ಸರ್. ಓಕೆ. ಅಂದರೆ ಚೆನ್ನಾಗಿರಂಗೆ ಹೊಟ್ಟೆಲ್ಲಿ ಗಾಳಿ ಬೆಳಕಾಡಂಗೆ ನೀಟಾಗಿ ಕಟ್ ಮಾಡಿಬಿಡೋದು. ಸರ್. ಓಕೆ. ಕಟ್ ಆದಮೇಲೆ ಅದನ್ನೆಲ್ಲ ತೆಗೆದು ಇಲ್ಲಿ ಹಾಕೋದು. ವೇಸ್ಟ್ ಹಾಕ್ಬಿಡ್ತೀವಿ ಸರ್. ವೇಸ್ಟ್ ಅದು ಗೊಬ್ಬರನೇ ಆಗುತ್ತಲ್ಲ. ಹಾಂ, ಆಯಿತು. ಆಮೇಲೆ ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್, ಅದು ಹಾಕೋದ್ರಿಂದ ಒಂದು ಸತಿ ನೀರು ಬಿಟ್ಟರೆ ಭೂಮಿ 1 ತಾಸು ಕುಡಿಯೋದು 2 ತಾಸು ಜಾಸ್ತಿ ಕುಡಿಯೋದು ನೀರು. ಅದು ಹಸಿ ಆಗ್ತದೆ ಭೂಮಿ. ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು, ನಾವು ಮೇಲೆ ಕಟಾವು ಮಾಡಿದ್ರಿ, ಚಾಟ್ನಿ ಎಲ್ಲ ಮಾಡಿದ್ರಿ. ಚಾಟ್ನಿ ಮಾಡಿದ್ಮೇಲೆ ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲಲ್ಲಿ ಗ್ಯಾಪ್ ಫ್ರೀ ಬಿಡ್ತೀರಾ? ಮತ್ತೆ ಯಾವಾಗ ಗೊಬ್ಬರ ನೀರು ಕೊಡೋದೆಲ್ಲ ಯಾವಾಗ ಸರ್? ಏನೇನು ಗೊಬ್ಬರ ಕೊಡ್ತೀರಾ? ನಾನು ಸರ ಇಲ್ಲಿ ಜವಾರಿ ಕೊಟ್ಟಿಗೆ ಗೊಬ್ಬರ ತೊಗೊಂಡ್ಬಿಡ್ತೀನಿ ಸರ್. ನಾನು ಇಲ್ಲಿ ಬೂದ್ಗುಂಬ ಅಂತದೆ, ಅಲ್ಲಿ ಜವಾರಿ ಆಕಳುಗಳೆಲ್ಲ ಕಟ್ಟಿಬಿಟ್ಟಿರ್ತಾರೆ ಒಂದು ಕಡೆ. ಸುಮಾರು 150-200 ಹಸುಗಳು ಕಟ್ಟಿಬಿಟ್ಟಿರ್ತಾರೆ. ಅಲ್ಲೇ ಅವ್ರು ಏನಪ್ಪ ಅಂದ್ರೆ ಗೊಬ್ಬರ ಸ್ಟಾಕ್ ಮಾಡ್ತಾರೆ. ಅದನ್ನು ನಾನು ತೊಗೊಂಬರ್ತೀನಿ. ತೊಗೊಂಬಂದು ಇಲ್ಲೇ ಆ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀನಿ. ಈ ಜರ್ಸಿ ಆಕಳದ್ದು ಯಾವುದೂ ಯೂಸ್ ಮಾಡೋಂಗಿಲ್ಲ. ಹಾಕಿದ ಮೇಲೆ ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅದಕ್ಕೆ ಜೀವಾಮೃತ ಅಂತ ಮಾಡ್ತೀನಿ. ಜೀವಾಮೃತ ಹಾಕ್ತೀನಿ. ಮತ್ತು ಆಮೇಲೆ ಏನಪ್ಪ ಎರೆಹುಳ ಗೊಬ್ಬರ ಇರ್ತದೆ, ಎರೆಹುಳ ಗೊಬ್ಬರ ಹಾಕ್ತೀನಿ.
ಏನು ಸರ್. ಆಮೇಲೆ ನೀಮ್ ಇದೆಲ್ಲ ಯಾವಾಗ ಯಾವ ತಿಂಗಳನ್ನ ಹಾಕ್ತೀರಿ ಸರ್? ಸರ್ ನಾನು ಸರ್ವಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಹಾಕಿಬಿಡ್ತೀನಿ ಸರ್. ಓಕೆ. ಅವಾಗ ಹಾಕಿ ನೀರು ಬಿಡ್ತೀರಾ? ಅವಾಗ ನೀರು ಬಿಟ್ಬಿಡ್ತೀವಿ ಸರ್. ಅದೆಲ್ಲ ಮತ್ತು ಭೂಮಿ ಎಲ್ಲ ಫರ್ಟಿಲೈಟ್ ಆಗೋಗ್ಬಿಡ್ತದೆ ಸರ್. ಈಗ ನಿಮ್ಮದು ಡ್ರಿಪ್ಪು ಕಾಣ್ತಿದೆ, ಆಮೇಲೆ ಫುಲ್ ಫಾತಿ ಮಾಡ್ದಂಗೆ ಇತ್ತು ಸರ್. ಹೌದು. ಎರಡು ಏನಕ್ಕೆ ಅಂತ? ಡ್ರಿಪ್ಪು ಫಸ್ಟ್ ಮರ ಚಿಕ್ಕದಿದ್ದಾಗ ಬಿಡ್ತಿದ್ದೆ ಸರ್. ಈ ಸೀಸನ್ ಮುಗೀತಲ್ಲ, ಈ ಬೇಸಿಗೆ ಒಳಗೆ ನೀರು ಬೇಕಾಗಿಲ್ಲ ಏನು ಸರ್, ಅವಾಗ ನಾವು ಇದು ಮಾಡೋಂಗಿಲ್ಲ. ಈ ಸೀಸನ್ ನೀರು ಬೇಕಂದಾಗ ಅದನ್ನ ಏನು ಮಾಡ್ತೀವಿ, ಸ್ವಲ್ಪ ಮರಗಳು ದೊಡ್ಡವಾಗಿದ್ದಕ್ಕೆ ನೀರು ಈ ಡ್ರಿಪ್ ನೀರು ಸರಿ ಹೋಗಂಗಿಲ್ಲ, ಕಡಿಮೆ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಪೈಪ್ ಹಚ್ಚಿ ನೀರು ಬಿಟ್ಬಿಡ್ತೀವಿ ಸರ್. ಪೈಪ್ ಹಚ್ಚಿ ಹೈ ನೀರು ಥರನೇ ಹೌದು, ಮಾಡ್ಕೊಂಡು ಹಾಗೆ ಹಾಗೆ ಬಿಡ್ತೀವಿ ಸರ್. ಇದು ಈ ಬೇಸಿಗೆ ಮುಗಿದ ತನಕ ತಿರ್ಗಾ ಮತ್ತೆ ಆಮೇಲೆ ಡ್ರಿಪ್ ಹಾಕ್ಬಿಡೋದು ಸರ್. ಅಷ್ಟು. ಆಮೇಲೆ ಸಣ್ಣಗಿದ್ರೆ ಸಾಕು. ಸಾಕು ನಡೆಯೋದು ಎಂತಂದ್ರೆ. ಮೇನ್ ಈಗ ಕಾಯಿ ಕಟ್ಟೋ ಸಮಯದಾಗ ನೀರು ಬೇಕು. ಹಾಂ. ಓಕೆ ಸರ್. ಗೊಬ್ಬರ ಅಂತೂ ಅಷ್ಟೇ ಕೊಡ್ತೀರಾ, ಅದು ಬಿಟ್ಟರೆ ಏನಿಲ್ಲ? ಜೀವಾಮೃತ ವರ್ಷಕ್ಕೆ ಎಷ್ಟು ಸಲ ಕೊಡ್ತೀರಿ ಸರ್? ವರ್ಷಕ್ಕೆ ಜೀವಾಮೃತ ಒಂದು 2 ಸತಿ ಅದು ಕೊಡ್ತೀವಿ ಸರ್, ಜಾಸ್ತಿ ಕೊಡಲ್ಲ. ಕೊಟ್ಟಿಗೆ ಗೊಬ್ಬರ ಸರ್? ಕೊಟ್ಟಿಗೆ ಗೊಬ್ಬರ 1 ಸತಿ, 2 ವರ್ಷಕ್ಕೊಮ್ಮೆ. 2 ವರ್ಷಕ್ಕೆ ಒಂದು ಸಲ. ಒಂದು ಗಿಡಕ್ಕೆ ಎಷ್ಟು ಕೊಡ್ತೀರಿ ಸರ್? ಒಂದು ಗಿಡಕ್ಕೆ ಕನಿಷ್ಠ ಅಂತಂದ್ರೆ ಒಂದು 3 kg ತನಕ ಆಗ್ತದೆ ಸರ್. 3 kg ತನಕ. ಅದು ಏನು ಮಾಡ್ತಿದ್ದೆ, ಈ ಬಾರ್ಡ್ರಿಗೆ ಹಾಕ್ಯತ್ ಹೋಗ್ತೀವಿ ಸರ್. ಇಲ್ಲದಲ್ಲೇ ಈ ಬಾರ್ಡ್ರಿಗೆ ಹಾಕ್ಯತ್ ಬರ್ತೀವಿ ಸರ್. ಹಾಕ್ಕೊಂಡು ಅಲ್ಲೇ ಮೇಲೆ ಇದು ಎಲೆ ಬಿಟ್ಬಿಡ್ತೀವಿ ಸರ್, ಫರ್ಟಿಲೈಟ್ ಆಗೋಗ್ಬಿಡ್ತದೆ. ಓಕೆ ಸರ್. ಈಗ ಈಗ ಇದು ಇನ್ನೂ ಹೆಂಗಿದ್ರು ಒಂದು ಸಲ ನಾಟಿ ಮಾಡಿದ್ಮ್ಯಾಗ ಒಂದು ಸಲ ಕಾಯಿ ಬಿಡೋಕ್ಕೆಲ್ಲ 3 ರಿಂದ 4 ವರ್ಷ ಮೇಲೇ ಬೇಕು ಸರ್ ಇದು. ಹೌದು ಹೌದು. ಆ ಮಧ್ಯದಲ್ಲಿ ಅಂತರ ಬೆಳೆ ಏನಾದರೂ ತೆಗೆದು? ಹಾಂ, ಬೆಳೆದು ಸರ್. ಏನೇನು ಬೆಳೆದಿದೆ ಸರ್? ಇದ್ರಾಗ ಶೇಂಗಾ ಹಾಕಿದ್ದೆ ಸರ್. ಹಾಂ. ಆಮೇಲೆ ಅಲಸಂದೆ ಹಾಕಿದ್ದೆ. ಹಾಂ. ಹೆಸರು ಹಾಕಿದ್ದೆ. ಹಾಂ. ಹಾಕಿ ಮಾಡ್ಕೊಂಡೆ ಸರ್. ಓಕೆ. ಈಗ ಏಲಕ್ಕಿ ಬೇರೆ ಹಾಕಿದ್ರಿ ಸರ್, ಅದು ಏನು ಹೊಸ ಪ್ರಯತ್ನನ? ಹೊಸ ಪ್ರಯತ್ನ ಸರ್. ಅಲ್ಲಿ ನಮಗೆ ಇಲ್ಲಿ ಇದು ತಾಲೂಕಾ ತೋಟಗಾರಿಕೆ ಅಧಿಕಾರಿಗಳು ಲಿಂಗನಗೌಡ್ರು ಅಂತಿದ್ದಾರೆ. ಅವರೊಂದು ಶ್ರೀನಿವಾಸ, ನೀವು ಪ್ರಯತ್ನ ಮಾಡಿರಿ ಅಂತ ಹೇಳಿದ್ರು ಸರ್. ನೀವು ಸಕ್ಸಸ್ ಆದ್ರೆ ಆಗ್ಬೋದು, ಯಾಕಂದ್ರೆ ನೀವು ಪ್ರಯತ್ನವಾದಿಗಳಿದ್ದೀರಿ, ಮಾಡ್ರಿ ಅಂತ ಹೇಳಿದ್ರು. ಇಲ್ಲಿ ಯಲ್ಲಾಪುರಕ್ಕೆ ಹೋಗಿ ಅಂತಂದು ಹಚ್ಚಿನಿ ಸರ್. ಇನ್ನು 1 ವರ್ಷ 2 ವರ್ಷಕ್ಕೆ ನಾನು ಏನಂಬುದು ಗೊತ್ತಾಗ್ತದೆ ನನಗೆ. ಗೊತ್ತಾಗುತ್ತೆ ಅಷ್ಟೇ. ನಾನು ಪರಿಪೂರ್ಣ ಅಂತ ಹೇಳೋಕ್ಕಾಗೋದಿಲ್ಲ, ಪ್ರಯತ್ನ ಮಾಡಿ ಅನ್ನೋದು ಗೊತ್ತಾಗ್ತದೆ ಅಷ್ಟೇ ನನಗೆ. ಓಕೆ ಸರ್. ಸರ್, ಈಗ ಒಂದು ಸಲ ನೀವು ಈಗ ಮುಖ್ಯವಾಗಿ ರೋಗ ಕೀಟಗಳು ಏನೇನು ಬರ್ತಾವೆ ಸರ್ ಈಗ? ಮತ್ತೆ ಜಿಗಿ ಬಿಟ್ಟರೆ ಬೇರೆ ಏನು ಬರೋಂಗಿಲ್ಲ ಸರ್. ಜಿಗಿ ಬರ್ತದೆ ಅಷ್ಟೇ ಸರ್. ಜಿಗಿಗೆ ಏನು ಮಾಡ್ತೀರಿ ಸರ್? ಜಿಗಿಗೆ ಈಗ ಸ್ಟಾರ್ಟ್ ಆಗ್ತದೆ ಸರ್. ಜಿಗಿ ಹೂ ಬಿಟ್ಟು ಕೂಡಲೇ ಸ್ಟಾರ್ಟ್ ಆಗ್ತದೆ. ನಾವೇನು ಮಾಡ್ತೀವಿ ಸರ್, ಬೇವಿನ ಇದು ನೀಮ್ ಆಯಿಲ್ ಅಂತ ಸಿಗ್ತದೆ, 20,000 ml ಅದು ತೊಗೊಂಡು ಒಂದು ಮುಚ್ಚಳ ಅದು ಹಾಕ್ತೀವಿ ಸರ್. ಒಂದು ಬ್ಯಾರಲ್ಗೆ ಹಾಕಿ ಒಂದು ಶಾಂಪೂ ಹಾಕ್ತೀವಿ ನಾವು, 5 ml ಹಾಕಿ ಗಿಡಕ್ಕೆ ಸ್ಪ್ರೇ ಮಾಡಿಬಿಡ್ತೀವಿ ಸರ್. ಅಷ್ಟೇ ಕಂಟ್ರೋಲ್ ಆಗ್ತದೆ ಸರ್. ಈಗ ಒಂದು ಸಲ ಅದಕ್ಕೂ ಆಗಲಿಲ್ಲ, ಸ್ವಲ್ಪ ಮಂಡತನಕ್ಕೆ ಬಿದ್ದರೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡೋಕ್ಕೂ ಮಾಡ್ತೀವಿ. ಮ್ಯಾಕ್ಸಿಮಮ್ 90% ಮಾಡೋಂಗಿಲ್ಲ, ಒಂದು 10% ಮತ್ತು ಅದು ಕಂಟ್ರೋಲ್ ಮಾಡಬೇಕಲ್ಲ, ಅವಾಗ ಯೂಸ್ ಮಾಡ್ತೀವಿ ಸರ್. ಅದು ಯಾವುದೊಂದು ಕರಾಟೆ ಅಂತ ಯಾವುದೋ ಬರ್ತದೆ, ಅದು ಹಾಕ್ತೀವಿ ಸರ್. ಲ್ಯಾಂಬ್ಡಾ ಸೈಲ್ ಅಷ್ಟೇ ಸರ್, ಅದೊಂದು ಹಾಕ್ತೀವಿ ಸರ್. ಈಗ ಒಂದು ಸಲ ನಾಟಿ ಮಾಡಿದ್ರಿ ಸರ್. ನಾಟಿ ಅದು ಎಷ್ಟು ವರ್ಷಕ್ಕೆ ನಿಮ್ಮದು ಇಳುವರಿ ಶುರು ಆಯ್ತು ಸರ್? ನಾನು 4 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಸರ್. 4 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. ಮೊದಲನೇ ಬೆಳೆ ಎಷ್ಟು kg ತೆಗೆದ್ರಿ, ಎಷ್ಟು ದುಡ್ಡು ಮಾಡಿದ್ರಿ ಇದರಲ್ಲಿ? ಫಸ್ಟ್ ಬೆಳೆ ಸರ್ ಅವ್ರಿಗೆ ನಾವು ಕಾಂಟ್ರಾಕ್ಟ್ ಕೊಟ್ಟದ್ದು 1,35,000 ರೂಪಾಯಿ ಕೊಟ್ಟೆ ಸರ್. 7 ಎಕರೆ 10 ಗುಂಟೆ ಪೂರ್ತಿ? ಇಲ್ಲ, 7 ಎಕರೆ ಇಲ್ಲ, 6 ಎಕರೆ ಇತ್ತು ಸರ್. ಅದು 1 ಎಕರೆ ಈಗ ಮಾಡಿವಲ್ಲ ಸರ್. ಅಲ್ಲ, ಫಸ್ಟ್ ಟೈಮ್ ಈಗ ಮಾಡಿದ್ದು 2 ವರ್ಷ ಆಯ್ತು ಸರ್. ಈಗ ಅದು 6 ಎಕರೆ ಏನಪ್ಪ ಅಂದ್ರೆ 1,35,000 ರೂಪಾಯಿ ಕೊಟ್ಟೆ. ತಿರ್ಗಾ ಆಮೇಲೆ ಏನಪ್ಪ ಅಂದ್ರೆ 1.5 ಲಕ್ಷ ಕೊಟ್ಟೆ. ಈಗ 3 ಲಕ್ಷ ಸರ್. ಓಕೆ. ಒಟ್ಟು 7 ಎಕರೆ ಎಲ್ಲ ಸೇರಿ 3 ಲಕ್ಷ. ಹಾಂ. ಅವರು ಮಾರ್ಕ್ ಮಾಡಿರೋ ಗಿಡ ಅಷ್ಟೇ ತೊಗೊತಾರೆ ಸರ್? ಯಾರು? ಅವರು ಹೊರಗಿನವ್ರು ಬಂದವರು, ಕಾಂಟ್ರಾಕ್ಟ್ ಕೊಟ್ಟವ್ರು? ಹೌದು, ಅವರೇ ಮಾರ್ಕ್ ಮಾಡ್ಕೊತಾರೆ ಸರ್. ತಮಗೆ ಯಾವ್ದು ಬೇಕು ಬರ್ತಾರೆ ಅವರು. ತಮಗೆ ಯಾವ್ದು ಬೇಕು ಅವ್ರು ನಮ್ಮ ಎದುರಿಗೆ ಕೂತ್ಕೊಂಡು ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್ ಅವರು. ಅದು ಬಿಟ್ಟು ಬಾಕಿ ಎಲ್ಲ ಎಕ್ಸ್ಟ್ರಾ ಉಳಿದಿದ್ದು ಲೋಕಲಲ್ಲಿ ನೀವು ಮಾರ್ತೀರಿ? ಮಾಡ್ತೀವಿ. ಸಿಂಧನೂರು ಹೋಗುತ್ತೆ, ಆಮೇಲೆ ಕೊಪ್ಪಳ ಹೋಗುತ್ತೆ ಸರ್. ವರ್ಷ ನೀವು ಈಗ ಎಷ್ಟು ಒಂದು 10 ವರ್ಷದ ಆಯ್ತಲ್ಲ ಸರ್? ಹಾಂ ಸರ್. ಇವಾಗ ಎಷ್ಟು ಆದಾಯ ಬರ್ತಿದೆ ಸರ್? ಈಗ ಕನಿಷ್ಠ ಅಂದ್ರೆ ನಮಗೆ ಗೊತ್ತಿದ್ದ ಮಟ್ಟಿಗೆ 18 ಲಕ್ಷ ರೂಪಾಯಿ ನೋಡಿ ಸರ್ ಲಾಸ್ಟ್ ಟೈಮ್. 18 ಲಕ್ಷ. ಈ ಸತಿ ಇನ್ನೂ 25 ಲಕ್ಷ ಜಾಸ್ತಿ ಆಗ್ತದೆ, ಯಾಕಂದ್ರೆ ಫುಲ್ ಅದು ಸತಿ ಈಲ್ಡ್ ಈ ಸಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಎಲ್ಲ ಗಿಡಗಳಿಗೂ ಚೆನ್ನಾಗಿ ಬಂದವು ಸರ್ ಸತಿ. ಎಷ್ಟು ಗಿಡ ಈಲ್ಡಿಂಗ್ ಇದಾವೆ ಸರ್? ಒಟ್ಟು ಟೋಟಲ್ ಎಷ್ಟು ಗಿಡ ಇದ್ದಾವೆ? ಎಷ್ಟು ಗಿಡ ಫಸಲ್ ಕೊಡ್ತಾ ಇದ್ದಾವೆ? 850 ಸರ್. 850 ಫಸಲ್ ಕೊಡ್ತಾ ಇದ್ದಾವೆ. ಅದರಿಂದ ಈಗ ಒಂದು 25 ಲಕ್ಷ ನಿರೀಕ್ಷೆ? ಹಾಂ, ನಿರೀಕ್ಷೆ ಅದ ಸರ್. ಆಗುತ್ತೆ, ಡೆಫಿನೆಟ್ ಆಗುತ್ತೆ ಸರ್, ಏನು ತೊಂದರೆ ಇಲ್ಲ. ಸರ್, ಈಗ ಸ್ಟಾರ್ಟಿಂಗ್ ನೀವು ಮಾಡಬೇಕಾದ್ರೆ ಇದಕ್ಕೆ ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಬಂಡವಾಳ ಭಾಳ ಹಾಕಿನ್ರಿ ಸರ್. ಸುಮಾರು ಇದೆಲ್ಲ ಭೂಮಿ ರೆಡಿ ಮಾಡಬೇಕು, ಫಿನಿಶಿಂಗ್ ಮಾಡ್ಬೇಕಂದ್ರೆ ಕನಿಷ್ಠ ಒಂದು 75 ಲಕ್ಷ ರೂಪಾಯಿ ಹಾಕಿನಿ ಸರ್. ಭೂಮಿ ತೊಗೊಂಡು ಭೂಮಿ ಹಾಕಿ ಬೋರ್ವೆಲ್ಲು ಫಿನಿಶಿಂಗು ಏನು ಸರ್, ಆಮೇಲೆ JCBದು ವೇಸ್ಟ್ ಲ್ಯಾಂಡ್, ವೇಸ್ಟ್ ಭೂಮಿ ಇದೆಲ್ಲ ತೆಗೆದಿದ್ದು ಎಲ್ಲ ಸೇರಿ ಒಂದು 70-75 ಲಕ್ಷ ಆಗ್ಯದ ಸರ್. ಸರ್, ಈಗ 10 ವರ್ಷ ಆಯ್ತಲ್ಲ ಸರ್ ಹಾಕಿ, ಇಲ್ಲಿವರೆಗೂ ಎಲ್ಲ ಕವರ್ ಆಗಿ ನೀವು ಲಾಭದಲ್ಲಿ ಇದ್ದೀರಾ ಅಂತ ಅನ್ಸುತ್ತಾ ಇವಾಗ?
ಸರ್ ಲಾಭ ಅಂತ ಅನ್ನೋದಕ್ಕಿಂತ ನಾವೇನು ಮಾಡಿವಿ ಸರ್, ಇದನ್ನು ಸೀಸನಿಗೆ ಕೊಟ್ಬಿಟ್ಟಿವಿ ನಾವು ಅವರಿಗೆ ಲೇಬರಿಗೆ ಕೊಟ್ಬಿಟ್ಟಿವಿ. ಆತ ನನಗೆ 3 ಲಕ್ಷ ರೂಪಾಯಿ ಕೊಡ್ತಾನೆ ಓಕೆ. ಒಂದು ವರ್ಷಕ್ಕೆ. ಈಗ ಸರ್ವಸಾಧಾರಣ 30 ಲಕ್ಷ ಬಂತು ನನಗೆ. 10 ವರ್ಷಕ್ಕೆ. ಓಕೆ. 30 ಲಕ್ಷ ಬಂತು. ಇನ್ನು ಡೆಫಿಸಿಟ್ 40 ಲಕ್ಷ ರೂಪಾಯಿ ಬರ್ಬೇಕು ನನಗೆ. ಬರುತ್ತೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಇದರಲ್ಲೇನು ಜಾಸ್ತಿ ಇದು ಮೇಂಟೆನೆನ್ಸ್ ನಂದೇನು ಇರೋದಿಲ್ಲ ಇದ್ರಾಗ, ಅವನದೇ ಇರ್ತದೆ ಮೇಂಟೆನೆನ್ಸ್. ನನಗೇನಪ್ಪ ಡೋರಿಗೆ ಬಂದ ಕೂಡಲೇ 3 ಲಕ್ಷ ಕೊಡ್ತಾನೆ ನನಗೆ. ಅದೇ ನನಗೆ ಸರ್. ಇನ್ನು ಒಂದು 10 ವರ್ಷ ಇನ್ನೊಂದು 4-5 ವರ್ಷ ನಾನು ಮುಗಿದೋಗ್ತದೆ. ಓಕೆ. ಅಲ್ಲಿವರೆಗೂ ಹೆಂಗೆ ಗಿಡ ಬೆಳ್ದಂಗೆ ಸ್ವಲ್ಪ ಇದನ್ನು ಹೆಚ್ಚು ಮಾಡ್ತೀರಾ ಹೆಂಗೆ ಸರ್? ಇಲ್ಲ, ಮಾಡಿಲ್ಲ ಸರ್, ಮಾಡೋಂಗಿಲ್ಲ. ಯಾಕಂತಂದ್ರೆ ನನಗೆ ಫಿಕ್ಸ್ ಕೊಟ್ಬಿಟ್ಟಿನಿ 3 ಲಕ್ಷ ರೂಪಾಯಿ 10 ವರ್ಷ. ಪ್ರತಿ ವರ್ಷ ನನಗೇನಪ್ಪ 3 ಲಕ್ಷ ಕೊಡ್ಬೇಕತ್ತ. ಆ 3 ಲಕ್ಷ ಅಂದರೆ ನಮಗೆ ಏನು ಪ್ರಾಬ್ಲಮ್ ಅದ, ಲೇಬರ್ ಪ್ರಾಬ್ಲಮ್ ಅದ. ಈಗ ಇವರು ಇಲ್ಲಿಯವರು ಏನು ಬರ್ತಾರೆ ಸರ್, ಇಲ್ಲಿ ಬರ್ತಲ್ಲ, ಅವ್ರು ಸೀಸನಿಗೆ ಬರ್ತಾರೆ, ಕಟ್ ಮಾಡ್ಕೊತಾರೆ, ಹೋಗ್ಬಿಡ್ತಾರೆ, ಹಣ್ಣು ತೊಗೊಂಡು ಹೋಗ್ಬಿಡ್ತಾರೆ, ಮುಗೀತು. ಅವರಿಗೆ ನಮಗೆ ಕಾಂಟ್ಯಾಕ್ಟ್ ಮುಗೀತು. ಬಟ್ ಮುಂದೆ ನೀರು ಬಿಡೋದು, ಗೊಬ್ಬರ ಹೊಡೆಯೋಕೆ, ಔಷಧ ಮೆಡಿಸಿನ್ ಮಾಡೋದು, ಕಸ ತೆಗೆಯೋದು ಬೇಕಲ್ಲ, ಯಾರಿಗೆ ಹೇಳ್ಬೇಕು, ಅವ್ರು ಸಿಗೋದಿಲ್ಲ. ಅದಕ್ಕೆ ನಾನೇನು ಮಾಡೀನಿ, ನೀನೇ ಮಾಡಿಬಿಡಲ್ಲ, ನನಗೆ 3 ಲಕ್ಷ ಕೊಟ್ಬಿಡು, ಮೇಂಟೆನೆನ್ಸ್ ಎಲ್ಲ ನಿಂದೆ, ನನಗೇನು ಕೇಳಬಾರ್ದು ಅಂತ ಹೇಳೀನಿ ಸರ್. ಓಕೆ. ಹಂಗೆ ಮಾಡಿ ನೀವು ಮೇಂಟೆನೆನ್ಸ್ ಮಾಡಿ ಹಂಗೆ ಮಾಡ್ತಾರೆ. ಈಗ ಭಾಳ ನೀಟಾಗಿ ಮಾಡ್ತಾನೆ ಅವ್ನು. ಹುಡುಗನ ಭಾಳ ಚೆನ್ನಾಗಿದ್ದಾನೆ ಸರ್, ಒಳ್ಳೆ ಆ್ಯಕ್ಟಿವ್ ಹುಡುಗ. ಓಕೆ. ಸರ್ ಅವ್ನು ಇನ್ಸ್ಪಿರೇಷನ್ನಾಗಿ ಮತ್ತೆ ಮುಂದೆ ಒಂದು 4 ಎಕರೆ ಪಪ್ಪಾಯಿ ಮಾಡೀನಿ ಸರ್, 3 ಎಕರೆ ಪಪ್ಪಾಯಿ ಮಾಡೀನಿ. ಈಗ ಮತ್ತೆ ಪಪ್ಪಾಯಿ ಹಾಕೀನಿ ಸರ್. ಅಲ್ಲಿ ಒಂದಿಷ್ಟು ಮಾವು ಇದೆ ಸರ್. ಮಾವು ಬರೋವರೆಗೂ ಪಪ್ಪಾಯದಲ್ಲಿ ಆದಾಯ ಈಗ. ಹಾಂ ಸರ್. ಓಕೆ ಸರ್. ಸರ್, ನೀವು ಇಷ್ಟೊತ್ತು ನಮಗೆ ಒಂದು ಮಾವಿನ ತೋಟ ಯಾವ ರೀತಿ ನಿರ್ಮಾಣ ಮಾಡಿದ್ರಿ, ಈ ಫೀಲ್ಡಿಗೆ ಏನಕ್ಕೆ ಬಂದ್ರಿ, ಮತ್ತು ಇದರಲ್ಲಿ ಹೆಂಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ತೋಟವನ್ನು ನಿರ್ವಹಣೆ ಮಾಡ್ತಿದ್ರಿ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ಕಾರ ಸರ್. ನಿಮ್ಮದ ಕೋಆಪ್ರೇಷನ್ನೇ ಇಂಪಾರ್ಟೆಂಟ್ ನಮಗೆ. ಏನು ಸರ್, ನೀವೇನು ಬಂದು ನಮಗಿಲ್ಲೇ 4 ಮಂದಿಗೆ ಮೀಡಿಯಾದವ್ರಿಗೆ, ಜನರಿಗೆ, ಪ್ರೇಕ್ಷಕರಿಗೆ ತೋರಿಸ್ತೀರಿ, ಅವರು ನಮಗೆ ನನ್ನನ್ನು ಬೇಕಾಗಿಲ್ಲ, ನನ್ನಂಗೆ ಅವರು ಮಾಡ್ಬೋದಲ್ಲ, ಹೌದು, ನನ್ನಂಗೆ ಅವರು ಒಂದು ಹೆಜ್ಜೆ ಇಡ್ಬೋದಲ್ಲ. ಈಗ ಸಕ್ಸಸ್ ಆಗ್ಯಾನಂದ್ರೆ ನಾವು ಸಕ್ಸಸ್ ಆಗ್ಬೋದು ಅಂತಾರೆ. ಅವ್ರಿಗೊಂದು ಅನುಕೂಲ, ನಿಮ್ಮಿಂದ ಮೀಡಿಯಾದರಿಂದ ಅವ್ರಿಗೆ ಅನುಕೂಲ. ಆ್ಯಕ್ಚುಲಿ ನಾವು ಪ್ರಚಾರ ಪರಿಹಾರಕರೇನಲ್ಲ. ಏನು ಸರ್, ನಮ್ಮ ಪ್ರಚಾರ ಬೇರೆಗೆ ಆಯ್ತಂದ್ರೆ ಬೇರೆಯವ್ರು 10 ಮಂದಿ ನೋಡಿದರೆ ಕೊನೆಗೆ ಒಂದು 20 ನನಗೆ ಅವರು ಸಹಪಾಠಿ ಆಗ್ತಾರೆ ನನಗೆ ಅವರು. ಹೌದು. ಏನು ಸರ್, ಹಿಂಗೆ ಆಮೇಲೆ ಬೇಕಾದವ್ರು ಕೂಡ ನಿಮಗೆ ಸಂಪರ್ಕ ಮಾಡ್ಬೋದು. ಅವರಿಂದ ನಾನು ಪರಿಪೂರ್ಣ ಅಲ್ಲ, ಅವ್ರು ನನಗಿಂತ ಜಾಸ್ತಿ ಪರಿಪೂರ್ಣ ಇದ್ರು ಅಂದರೆ ಅವರಿಂದ ನಾನು ಮಾಹಿತಿ ತೊಗೋಬೋದಲ್ಲ. ಹೌದು. ನನಗೂ ಅನುಕೂಲ ಅದು. ಇದು ನಾವು ಡೈರೆಕ್ಟಾಗಿ ಬೇರೆ ಕಡೆ ಹೋಗಿ ಕೂತ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಈ ಮೀಡಿಯಾದವ್ರು ಏನು ಮಾಡ್ತೀರಿ, ನೀವು ನಮ್ಮನ್ನು ಸಂಪರ್ಕಿಸಿ, ಬೇರೆಯವ್ರನ್ನ ಸಂಪರ್ಕಿಸಿ, ನಮಗೆ ಅವ್ರಿಗೆ ನೀವೇನಪ್ಪ ಅಂದ್ರೆ ಬಾಂಧವ್ಯ ಬೆಳೆಸ್ತೀರಿ. ನೀವು ಆ ಬಾಂಧವ್ಯಕ್ಕೆ ನೀವು ಬೆಳೆಸೋರಿಗೆ ನಿಮ್ಗೆ ಏನು ಹೇಳಿದ್ರೆ ನಮ್ಗೆ ಕಡಿಮೆ. ನಮ್ಮ ಆಭಾರಿ, ನಿಮ್ಗೆ ತುಂಬ ಆಭಾರಿ ಇರ್ತೀವಿ ನಾವು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀನಿವಾಸ್ ಸರ್ ಅವರು ಹೇಳ್ತಾ ಇದ್ರು, ನಾನು ಈ ಭೂಮಿ ಖರೀದಿ ಮಾಡಿದಾಗ ಇಲ್ಲಿ ಬರೀ ಕಾಡು ಜಾತಿಯ ಮರಗಳಿದ್ವು, ಅದನ್ನೆಲ್ಲ ಕಟ್ ಮಾಡಿ ಆ ಬೇರುಗಳೆಲ್ಲ ತೆಗೆದು ಹರಸಾಹಸ ಮಾಡಿದ ಮೇಲೇ ಎಲ್ಲ ತೋಟಗಾರಿಕೆ ಇಲಾಖೆಯ ಒಂದು ಮಾಹಿತಿ ಪಡ್ಕೊಂಡು ಈಗ ನಾನು ಮಾವಿನ ಮರಗಳನ್ನು ಹಾಕಿ ಇದರಲ್ಲಿ, ಅಂದರೆ ನಾನು ಮಾಡ್ತಾ ಇಲ್ಲ, ಲೀಸಿಗೆ ಕೊಟ್ಟಿದ್ದೀನಿ. ಒಂದು ಲೀಸಲ್ಲೇ ನಾನು ಒಂದು ಬದುಕನ್ನು ಕಂಡುಕೊಂಡಿದ್ದೀನಿ. ಅದರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ನಮ್ಮ ಅಯೋಧ್ಯೆ ಕ್ರಾಪ್ಸ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಮಾಂತೇಶ್ ಪಾಟೀಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.